Hi everyone, welcome back to my YouTube channel. ನಾನು ನಿಮ್ಮ ಬಸ್ಸು ಪ್ರಭು. ನಾನಿವತ್ತು ನಿಮ್ಮ ಜೊತೆ ಒಂದು ಸ್ಪೆಷಲ್ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ಪೆಷಲ್ ಅನ್ನೋದಕ್ಕಿಂತ ಇವತ್ತಿನ ಡೇ ಕಂಪ್ಲೀಟ್ ರೂಟೀನ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಇವತ್ತಿನ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 7 o'clock ಆಗಿದೆ. 6 ಗಂಟೆಗೆಲ್ಲ ಎದ್ದೇಳ್ತಿದ್ನ ನಾನು. ಇವಾಗಂತೂ ಸಿಕ್ಕಾಬಟ್ಟೆ ವೆದರ್ ನಿಮಗೆ ಗೊತ್ತು, ಸಿಕ್ಕಾಬಟ್ಟೆ ಚಳಿ ಆಗ್ತಾ ಇದೆ, ಗಾಳಿ ಅಂತೂ ತುಂಬ ಬೀಸ್ತಾ ಇದೆ. ಆಷಾಢ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ. ಹಾಗಾಗಿ ತುಂಬಾನೇ ಚಳಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಬೇಗ ಎದ್ದೇಳೋದಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಇವಾಗ ಎದ್ದು ನಾನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ದಿನನ. ಹಾಗೇನೆ ನಿಮ್ಮ ಜೊತೆನೂ ಕೂಡ ವೆಲ್ಕಮ್ ಮಾಡ್ತಾ ಈ ವಿಡಿಯೋನು ಕೂಡ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆ ತನಕ ಯಾವ ರೀತಿ ಇರುತ್ತೆ ನನ್ನ ದಿನ ಅನ್ನೋದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಬೇಕು, ಬಿಸಿನೀರೆಲ್ಲ ಕಾಯಕ್ಕೆ ಇಟ್ಟಿದ್ದೀನಿ. ಬನ್ನಿ ಹಂಗೆ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಸಿನೀರೆಲ್ಲ ಕಾಯೋದಕ್ಕೆ ಇಟ್ಟಿದ್ದೀನಿ, ಮುಖ ಎಲ್ಲ ತೊಳ್ಕೊಂಡು ಬರಬೇಕು ಇವಾಗ. ಇವತ್ತು ಬಂದುಬಿಟ್ಟು ಯಾವ ವಾರ ಅಂತಂದರೆ ಶನಿವಾರ. ಮುಖ ತೊಳ್ಕೊಂಡ್ಬರ್ತೀನಿ. ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಬೇಕು. ಇವತ್ತು ಇಷ್ಟು ಹೂನ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ದೇವ್ರ ಫೋಟೋಕ್ಕೆಲ್ಲ ಮುಡ್ಸೋದಕ್ಕೆ ಅಂತ ಅಂದ್ಬಿಟ್ಟು. ನೀವು ನೋಡ್ಬೋದು ಎಷ್ಟೊಂದು ಹೂವು ಎಲ್ಲ ಬಿಟ್ಟಿದೆ ಅಂತ. ಆ್ಯಕ್ಚುಲಿ ಇವತ್ತೇ ಕಡಿಮೆ ಅಂತ ಅನಿಸುತ್ತೆ ಹೂವು ಬಿಟ್ಟಿರೋದು, ತುಂಬ ಜಾಸ್ತಿನೇ ಬಿಡುತ್ತೆ. ಇಷ್ಟೊಂದೆಲ್ಲ ಇಟ್ಟಿದ್ದಾರೆ. ದೇವ್ರ ಫೋಟೋಸ್ಗೆಲ್ಲ ಇಷ್ಟೊಂದು ಫೋಟೋಸ್ಗೆಲ್ಲ ಮುಡಿಸ್ಬೇಕು ಇವರು. ಇವಾಗ ಟೈಮ್ ನಾನು ಆವಾಗಲೇ ಹೇಳ್ದೆ ಅಲ್ವಾ, 7 ಗಂಟೆ ಆಗಿದೆ ಅಂತ. ಆಚೆ ವೆದರ್ ಅಂತೂ ನೋಡೋದಕ್ಕೆ ಆಗಲ್ಲ. ನಮ್ಮ ಗುಂಡ ಹೋಗಿ ಅಲ್ಲೋ ಕುತ್ಕೊಬಿಟ್ಟಿದೆ. ಚಳಿ ಆಗ್ತಾ ಇದೆ, ಹನಿ ಬೇರೆ ಬೀಳ್ತಾ ಇದೆ. ಆಚೆಗಂತೂ ಹೋಗೋದಕ್ಕೆ ಆಗೋದಿಲ್ಲ, ಆ ಥರ ಇದೆ ವೆದರ್ ಇವಾಗ. ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ಒಂದು ಲೋಟ ಬಿಸಿನೀರೆಲ್ಲ ಕುಡಿದು ಕಡಲೆ ಬೀಜ ಎಲ್ಲ ನೆನೆಸಿಟ್ಟಿದ್ದೆ ನೈಟೇನೆ. ಅದನ್ನೆಲ್ಲ ತಿಂದು ಹಂಗೇನೆ ಗಂಜಿ ಸ್ವಲ್ಪ ಮಾಡ್ಕೊಬೇಕು. ಗಂಜಿ ಅಮ್ಮ ಒಂದೊಂದು ದಿನ ಬೇಗನೆ ಮಾಡಿ ಇಟ್ಟಿರುತ್ತೆ. ಇಲ್ಲ ಅಂತಂದರೆ ಅಮ್ಮ ಏನಾದರೂ ಹಸು ಹಾಲು ಕರಿಯೋಕ್ಕೆ ಹೋಗಿದೆ ಅಂತಂದರೆ ನಾನೇ ಮಾಡ್ಕೊತೀನಿ. ಆ ರೀತಿ ಇವಾಗ ನಾನೇ ಮಾಡ್ಕೊತಿದ್ದೀನಿ. ಇವತ್ತು ಎಲ್ಲದೂ ಕೂಡ ಎತ್ತಿಟ್ಬಿಟ್ಟು ಹೋಗಿತ್ತು. ಜಸ್ಟ್ ಇವಾಗ ಗಂಜಿನೆಲ್ಲ ಕಾಯಿಸ್ಕೊಂಡು ಕುಡಿಯೋದಷ್ಟೇ. ಆಲ್ರೆಡಿ 1 ಲೋಟ ಬಿಸಿನೀರು ಹಾಗೆಯೇ ಕಡಲೆ ಬೀಜ ಎರಡೂ ತಿಂದಿರ್ತೀನಿ ಬೆಳಗಿನ ಟೈಮು. ಅದಾದಮೇಲೆ ಗಂಜಿನೂ ಕೂಡ ಕುಡ್ದಿರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಟಿಫನ್ ಕೂಡ ರೆಡಿಯಾಗಿದೆ. ರೈಸ್ ಬಾತ್ ಮತ್ತು ಮೊಸರು ಬಜ್ಜಿ ಹಾಗೆಯೇ ಬಜ್ಜಿನೂ ಕೂಡ ಮಾಡಿದೆ. ಈಗ ಜಿಟಿ ಅಂತ ಹನಿ ಬೀಳ್ತಾ ಇರೋದ್ರಿಂದ ಒಂಥರ ಬಿಸಿಯಾಗಿ ಏನಾದರೂ ಈ ರೀತಿ ಖಾರವಾಗಿ ಕೇಳಿಸ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಈ ರೀತಿ ತಿಂಡಿನೂ ಕೂಡ ಮಾಡಿತ್ತು. ತುಂಬ ಬೇಗನೆ ತಿಂಡಿನೂ ಕೂಡ ಆಯಿತು ಅಲ್ವಾ. ಹಾಗಾಗಿ ತಿಂಡಿನೂ ಕೂಡ ಹಾಕ್ಕೊಂಡು ತಿಂತಾ ಕೂತಿದ್ದೀನಿ ಅಂತಲೇ ಹೇಳ್ಬೋದು. ಸ್ವಲ್ಪ ಟೈಮ್ ರೆಸ್ಟ್ ಸಿಗುತ್ತೆ, ಬೇಗ ತಿಂಡಿ ತಿಂದಾದಮೇಲೆ ಏನೂ ಕೆಲಸ ಇರಲ್ಲ. ಬೇಗನೆ ತಿನ್ಕೊಂಡು ಸ್ವಲ್ಪ ಟೈಮ್ ಫೋನ್ ನೋಡೋದು, ಮಲ್ಕೊಳ್ಳೋದು, ಆಚೆಗೀಚೆ ತಿರ್ಗಾಡೋದು. ಇದೇ ನನ್ನ ಕೆಲಸ ಆಗಿರುತ್ತೆ. ಇವಾಗ ನನ್ನ ತಮ್ಮನೂ ಕೂಡ ರೆಡಿಯಾಗಿದ್ದಾನೆ. ಅವನು ಕೂಡ ತಿಂಡಿ ಎಲ್ಲ ತಿಂದು ಕಾಲೇಜ್ಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿ ತಿಂಡಿ ತಿಂದ ಕೂತಿದ್ದ. ಹಂಗೆ ಒಂದು ಕ್ಲಿಪ್ಪಿಂಗ್ನೂ ಕೂಡ ತಗೊಂಡೆ. ಮತ್ತು ಫೋಟೋಸ್ಗೆ ಎಲ್ಲ ಹೂವೆಲ್ಲ ಮುಡಿಸಿದ್ದಾರೆ, ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ. ಇಷ್ಟು ಹೂಗಳಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಫೋಟೋಗಳಿಗೂ ಹೂವನ್ನು ಇಡ್ಬೋದು ಅಲ್ವಾ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ಅದಾದಮೇಲೆ ಇವಾಗ ನಾನು ಕೂಡ ತಿಂಡಿ ಎಲ್ಲ ತಿಂದಿದ್ದಾಯಿತು ಅಲ್ವಾ, ಸ್ವಲ್ಪ ಇವಾಗ ರೆಸ್ಟ್ ಮಾಡೋದಷ್ಟೇ ಅಂತಲೇ ಹೇಳ್ಬೋದು. ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಟೈಮ್ ಬಂದುಬಿಟ್ಟು ಒಂದು 11 ಗಂಟೆ ಆಗಿದೆ. ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದಾದಮೇಲೆ ಇವಾಗ ಸ್ವಲ್ಪ ಹಾಲೆಲ್ಲ ಕುಡಿಯೋಣ ಅಂತ ಅಂದ್ಬಿಟ್ಟು ಹಾಲನ್ನು ಕೂಡ ಕಾಯಿಸ್ಕೊಂಡಿದ್ದೀನಿ. ಹಾಲು ಜೊತೆ ಒಂದು ಸ್ವಲ್ಪ ಬಿಸ್ಕೆಟ್ ಎಲ್ಲ ತಿನ್ಕೊಂಡ್ರೆ ಮುಗೀತು. ಮತ್ತು ಮಧ್ಯಾಹ್ನ ಊಟ ಮಾಡೋದೊಂದು ಬಾಕಿ ಅಂತಲೇ ಹೇಳ್ಬೋದು. ಕೆಲಸ ಅಂತಂದರೆ ಏನಿಲ್ಲ, ಸಣ್ಣ ಪುಟ್ಟದ್ದು ಅಲ್ಲಿಂದ ಇಲ್ಲಿಗೆ ಎತ್ತಿ ಇಡೋದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇವಾಗಂತೂ ವೆದರ್ ಅಂತೂ ಸಿಕ್ಕಾಪಟ್ಟೆ ಚಳಿ ಆಗಿರೋದ್ರಿಂದ ಏನೂ ಮಾಡೋದಕ್ಕೆ ಮೂಡು ಕೂಡ ಇರೋದಿಲ್ಲ. ಹಾಗಾಗಿ ಸುಮ್ಮನೆ ರೆಸ್ಟ್ ಮಾಡೋದು,
ಅಷ್ಟೇ, ಅದೊಂದೇ ನಡೀತಾ ಇದೆ ಕೆಲಸ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಮತ್ತೆ ಮುಂದೆ ಹೆಂಗಾಗುತ್ತೆ ಅಂತ ನೋಡೋಣ. ಮತ್ತೆ ಇವಾಗ ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆ ವಿಡಿಯೋಸ್ ಏನು ಮಾಡಲಿಲ್ಲ ಮಧ್ಯದಲ್ಲಿ ಅಂತಂದರೆ, ಸೊ ಸಡನ್ನಾಗಿ ಗೆಸ್ಟ್ ಬಂದರು ಮನೆಗೆ ಅಂತಲೇ ಹೇಳ್ಬೋದು. ಸೊ ಇವಾಗ ಪ್ರೆಗ್ನೆಂಟ್ ಆಗಿರೋದ್ರಿಂದ ಯಾರಾದರೂ ಒಬ್ಬರು ಬರ್ತಾ ಇರ್ತಾರೆ. ಸೊ ಹಾಗಾಗಿ ಜಾಸ್ತಿ ವೀಡಿಯೋಸು ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ, ಮತ್ತು ಸ್ವಲ್ಪ ಗ್ಯಾಪ್ ಕೂಡ ಆಗೋಗ್ಬಿಟ್ಟಿರುತ್ತೆ. ಸೊ ಇವಾಗ ಅವರು ಸಡನ್ನಾಗಿ ಬಂದ್ರಲ್ವ, ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಬಡಿಸಿ ಅವ್ರ ಜೊತೆ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ, ಸೊ ಅದಾದಮೇಲೆ ಅವರು ಹೊರಟಾದ್ಮೇಲೆ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಕೂಡ ಮತ್ತೆ ರೆಸ್ಟ್ ಮಾಡಿ ಇವಾಗ ಮತ್ತೆ ಸಂಜೆಯಿಂದ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏಕಂತಂದರೆ ಮತ್ತೆ ನಾಳೆ ಸಂಡೇ ಆಗಿರೋದ್ರಿಂದ ನಾಳೆ ನಮ್ಮ ದೊಡ್ಡಮ್ಮ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರು ಬರ್ತಾರೆ ಅಂತಂದಮೇಲೆ ಮತ್ತೆ ಸ್ವಲ್ಪ ಗಜಿಬಿಜಿ ಅನ್ನೋ ಥರ ಇರುತ್ತೆ ಅಲ್ವಾ ಮೈಂಡ್ ಸೆಟ್ಟು. ಸ್ವಲ್ಪ ಯಾರೂ ಬಂದಿಲ್ಲ ಮನೆಗೆ ನೆಂಟರು ಅಂತಂದರೆ ಒಂಥರ ಇರುತ್ತೆ, ಕಾಮಾಗಿ ಕೂಲಾಗಿರ್ಬೋದು. ಬಟ್ ಯಾರಾದರೂ ಬರ್ತಿದ್ದಾರೆ ಅಂತಂದರೆ ಏನೂ ಇಲ್ಲ ಅಂತಂದರೂ ಕೂಡ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ, ಆ ಥರ ಓಡ್ತಾ ಇತ್ತು ಮೈಂಡು. ಸೊ ಹಾಗಾಗಿ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಬೇಕಾಗಿತ್ತು. ತಲೆಗೆಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಮಸಾಜ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಮೈಕೈ ಎಲ್ಲ ಸ್ವಲ್ಪ ನೋವ್ತಾ ಇರುತ್ತೆ ಅಲ್ವಾ, ಹಾಗಾಗಿ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೆ. ಸೊ ಹಾಗಾಗಿ ಎಣ್ಣೆ ಎಲ್ಲ ಹಾಕಿ ಮತ್ತು ಸಂಜೆ ಕಾಫಿ ಎಲ್ಲ ಕುಡಿದು ಅದಾದಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ವೀಡಿಯೋಸು ಕೂಡ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದೆ. ಮತ್ತು ಇವಾಗ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಳ್ಳೋಣ ಅಂತ ಸಂಜೆಯಿಂದ ವೀಡಿಯೋನ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಏಕೆಂದರೆ ಗ್ಯಾಪ್ ಕೊಟ್ಬಿಟ್ಟಷ್ಟು ಮತ್ತೆ ವೀಡಿಯೋಸ್ನ ಮಾಡ್ಕೋಬೇಕು ಅಂತ ಅನಿಸೋದಿಲ್ಲ. ಸೊ ಗ್ಯಾಪ್ ಆದಮೇಲೆ ಅಯ್ಯೋ ಬಿಡು ಹೊತ್ತಿಗೆ ಮತ್ತೇನಕ್ಕೆ ವೀಡಿಯೋಸ್ ಮಾಡೋದು, ಸ್ವಲ್ಪ ಬಿಟ್ಬಿಡೋಣ, ಸ್ಟಾಪ್ ಮಾಡಿಬಿಡೋಣ, ರೆಸ್ಟ್ ತಗೊಳ್ಳೋಣ, ಸೊ ಈ ಟೈಮ್ನ ಎಂಜಾಯ್ ಮಾಡೋಣ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಇನ್ನೊಂದು ಸತಿ ಅಂತೂ ಅಯ್ಯೋ ನಾನು ಆ್ಯಕ್ಟಿವೇ ಇಲ್ವಲ್ಲ, ಏನು ಮಾಡೋದು, ಏನೂ ಕೆಲಸ ಇಲ್ವಲ್ಲ ಅನ್ನೋ ಥರನೂ ಕೂಡ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನಾದರೂ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊತಾ ಇರ್ತೀನಿ. ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ಮು ಏನೂ ಇಲ್ಲ, ಏನೂ ತೊಂದರೆನೇ ಇಲ್ಲ. ಬಟ್ ಇವಾಗ ನನ್ನ ಸಿಚುವೇಶನ್ ತಕ್ಕನಂಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸ್ಟಾಪ್ ಮಾಡಿಬಿಡೋಣ ಅಂತಲೂ ಕೂಡ ಒಂದೊಂದು ಸತಿಗೆ ಅನ್ನಿಸ್ತಾ ಇರುತ್ತೆ. ಬಟ್ ಆದಷ್ಟು ಟ್ರೈ ಮಾಡಿ ವೀಡಿಯೋಸ್ನ ಶೇರ್ ಮಾಡ್ಕೊಬೇಕು, ನಾನು ಕೂಡ ಆ್ಯಕ್ಟಿವ್ ಆಗಿರಬೇಕು ಅಂತ ಫೀಲ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ವೀಡಿಯೋನ ಕೂಡ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಹೊರಗಡೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಸೊ ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಸೊ ಎಲ್ಲ ಕರೆಯೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದರು. ಹಾಗೆ ನಾನು ಅವ್ರ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಸೊ ಈ ಮಸಾಜ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಅಲ್ವಾ, ತಲೆಗೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು. ಸೊ ಇವಾಗ ನೆಕ್ಸ್ಟ್ ಹೋಗಿ ನೈಟ್ ಫ್ರೆಶ್ ಅಪ್ ಆಗೋಣ, ಹಾಲೆಲ್ಲ ಕುಡ್ದಿದ್ದಾದಮೇಲೆ ಅಂತ ಅಂದ್ಬಿಟ್ಟು ಇವಾಗ ಸುಮ್ಮನೆ ಅವ್ರ ಜೊತೆ ಕೂತ್ಕೊಂಡು ಹಾಗೆ ಅದು ಇದು ಮಾತಾಡ್ತಾ ಅಂದರೆ ಈ ರೀತಿ ವೆದರ್ನ ಎಂಜಾಯ್ ಮಾಡೋದೇ ಒಂದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾಕಂತಂದರೆ ಆದಷ್ಟು ಇದು ಕೆಲವೊಬ್ಬರಿಗೆ ಸಿಗೋದಿಲ್ಲ. ಇವಾಗ ನಾನೇ ನನ್ನ ಹಸ್ಬೆಂಡ್ ಮನೇಲಿ ಈ ಥರ ವೆದರ್ ಆಗಿರ್ಬೋದು ಅಥವಾ ಹೊರಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಸೊ ಈ ರೀತಿ ಅಂತೂ ನನಗೆ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ಒಂದು ಪಾರ್ಸೆಲ್ ಕೂಡ ಬಂದಿತ್ತು. ಸೊ ಕ್ಲಾಂಕ್ ಎಲ್ಲ ಹಾಳಾಗಿಬಿಟ್ಟಿತ್ತು ಮನೆಯಲ್ಲಿ. ಸೊ ಹಾಗಾಗಿ ಒಂದು ಹೊಸದೆಲ್ಲ ಬುಕ್ ಮಾಡಿದ್ನ, ಅದು ಕೂಡ ಬಂದಿತ್ತು ಪಾರ್ಸೆಲು. ಸಂಜೆ ಟೈಮಲ್ಲೇ ಬಂದಿದ್ದು, ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಕೂಡ. ಇದ್ರದ್ದು ಅಮೌಂಟ್ ಬಂದುಬಿಟ್ಟು 170 ರುಪೀಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನಾನು ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಕೂಡ ಚೆನ್ನಾಗಿದೆ. ಡಿಸೈನ್ ಆಲ್ಸೋ ವೆರಿ ಗುಡ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಡಿಸೈನ್
ಡಿಸೈನ್ ಅಂತೂ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, 170 ರೂಪಾಯಿಗೆ ಇಷ್ಟು ಚೆನ್ನಾಗಿರೋದು ಬರೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಸೊ ಮೀಶೋ ಆ್ಯಪಿಂದ ನಾನು ತರಿಸ್ಕೊಂಡಿರೋದು ಇದನ್ನು, ಚೆನ್ನಾಗಿ ಬಂದಿದೆ ಎಲ್ಲನೂ ಕೂಡ. ಸೊ ಶೆಲ್ಲೆಲ್ಲ ಹಾಕಿ ಅದನ್ನು ಸೆಟ್ ಮಾಡಿ ಎತ್ತಿಡಬೇಕು. ಹಂಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಸೊ ಯಾವ ರೀತಿ ಇದೆ ಅಂತ ನಾನು ನೋಡ್ಬೋದು ನೀವು. ಚೆನ್ನಾಗಿದೆ, ಯಾರಿಗಾದ್ರೂ ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನಾನು ಲಿಂಕ್ನ ಶೇರ್ ಮಾಡ್ಕೊತೀನಿ. ಸೊ ಶೆಲ್ಲೆಲ್ಲ ಹಾಕೋದಕ್ಕೆ ಅಂತಂದ್ಬಿಟ್ಟು ಹಿಂದ್ಗಡೆ ಕೊಟ್ಟಿದ್ದಾರೆ. ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಂದು ಇದು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಸಂಜೆ ಎಲ್ಲ ಆಯ್ತಲ್ವ, ಗಡಿಯಾರನೂ ಕೂಡ ಸೆಟ್ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಕೂಡ ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೇನಪ್ಪ ಅಂತಂದರೆ ಸ್ವಲ್ಪ ಊಟ ಎಲ್ಲ ಮಾಡಿ ಸ್ವಲ್ಪ ವಾಕ್ ಮಾಡಿ ಮಲ್ಕೊಳ್ಳೋದಷ್ಟೇ ಬಾಕಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ಫ್ರೆಶ್ ಅಪ್ ಆಗಿ ಸಂಜೆ ಟೈಮ್ ಹಾಲೆಲ್ಲ ಕುಡಿದು ಊಟನೂ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ವಾಕ್ ಕೂಡ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಮನೆ ಒಳಗಡೆನೇ ವಾಕ್ ಮಾಡ್ತಾ ಇದ್ದೀನಿ, ಹೊರಗಡೆ ಏನೂ ಹೋಗೋದಿಲ್ಲ, ಮನೆ ಒಳಗಡೆನೇ ಸಾಕು. ನಮ್ಮ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಮನೆಯಲ್ಲೇ ವಾಕ್ ಮಾಡಿ ಮುಗಿಸ್ಕೋತೀನಿ. ಸೊ ವಾಕ್ ಎಲ್ಲ ಮಾಡಿಕೊಂಡು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಹೋಗಿ ಮಲ್ಕೊಳ್ಳೋದಷ್ಟೇ ಬಾಕಿ ಅಂತಲೇ ಹೇಳ್ಬೋದು. ಇಷ್ಟೇ ನನ್ನ ದಿನದ ಸ್ಟೋರಿ ಅಥವಾ ರೋಟೀನ್ ಅಂತಲೇ ಹೇಳ್ಬೋದು. ನನ್ನ ದಿನಚರಿ ಈ ರೀತಿ ಇರುತ್ತೆ. ಅಡುಗೆ ಕೆಲಸ ಆಗಿರ್ಬೋದು, ತಿಂಡಿ ಕೆಲಸ ಆಗಿರ್ಬೋದು, ಯಾವುದೂ ಕೂಡ ಟೆನ್ಷನ್ ಇಲ್ಲ. ಸೊ ಮಧ್ಯದಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಸೊ ಈ ರೀತಿ ಎಲ್ಲ ನಾನು ತೊಗೊತಾ ಇರ್ತೀನಿ. ಅದನ್ನೆಲ್ಲನೂ ಕೂಡ ನಾನು ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಜಸ್ಟ್ ಇಷ್ಟನ್ನು ಮಾತ್ರ ನನ್ನ ರೋಟೀನ್ ಈ ರೀತಿ ಇದೆ. ಈ ಟೈಮಲ್ಲಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಡೇ ರೋಟೀನ್ ವ್ಲಾಗ್ ಇದಾಗಿರುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಡೈಲಿ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ರೋಟೀನ್ ವ್ಲಾಗ್ ಅಥವಾ ಡೇ ಇನ್ ಮೈ ಲೈಫ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ವಾಕೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಕೂಡ ಬಂದು ಸ್ವಲ್ಪ ಒಂದು ಪಾಸಿಟಿವ್ ಅಫರ್ಮೇಷನ್ ಅಂತ ಏನು ಕರಿತೀವಿ ಅದನ್ನೆಲ್ಲ ಸ್ವಲ್ಪ ಹೇಳ್ಕೊತೀನಿ. ಸೊ ನಾನು ಲಾಸ್ಟ್ ವ್ಲಾಗಲ್ಲೋ ಅಥವಾ ಯಾವುದೋ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ. ಪಾಸಿಟಿವ್ ಅಫರ್ಮೇಷನ್ ಯಾವ ರೀತಿ ಬರ್ಕೊಂಡಿದ್ದೀನಿ ಅದನ್ನು ಒಂದ್ಸರಿ ಹೇಳಿ ಥ್ಯಾಂಕ್ಸ್ ಎಲ್ಲ ಹೇಳಿ ಯೂನಿವರ್ಸ್ಗೆ. ಸೊ ನನ್ನ ದಿನನ ಎಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ರೋಟೀನ್ ವ್ಲಾಗ್. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ. ಯಾವಾಗಲೂ ಖುಷಿಯಾಗಿರಿ.